ರಾಜೇಶ ಸತ್ತಿದ್ದು ನಮ್ಮ ಅಕ್ಕನ ಜಾತಕದಿಂದ ಅಲ್ಲ, ನಿಮ್ ಮನೆಯವರಿಂದ. ಏಯ್ ಚೋಟ್ ಮೆಣಸಿನ್ಕಾಯಿ, ಏನೇನೋ ಮಾತಾಡ್ಬೇಡ. ಯಾಕ್ರಿ ಆ ಹುಡುಗಿ ಮಾತಾಡಬಾರ್ದು? ಅವಳು ಹೇಳ್ದಲ್ಲ ಏನು ತಪ್ಪಿದೆ? ನಿಮ್ಮ ಮನೆಯಿಂದ ನಮ್ಮ ಮನೇಲಿ ಸಾವಾಗಿರೋದು ಸುಳ್ಳ? ಅಲ್ಲ ರೀ, ನಮ್ಮ ಅಣ್ಣ ತೀರ್ಕೊಂಡಿದ್ದಾನೆ. ಇಂಥ ಟೈಮಲ್ಲಿ ನಿಮ್ಮ ಅಕ್ಕನ ಜಾತಕ ಸರಿ ಇರ್ಲಿಲ್ಲ, ಅದಕ್ಕೆ ನಿಮ್ಮ ಅಣ್ಣನ ಸಾವಾಗಿದ್ದು ಅಂತ ಹೇಳ್ತಿರಲ್ಲ, ಹೇಗ್ರಿ ಮನ್ಸ್ ಬಂತು ನಿಮ್ಗೆ? ಏ ಹುಡುಗಿ, ಸುಮ್ನೆ ಏನೇನೋ ಮಾತಾಡ್ಬೇಡ. ಈ ವಿಚಾರ ಕಡೆಗೆ ಏನೇನೋ ಆಗೋಗುತ್ತೆ. ಏನ್ ಮಾಡ್ತೀರಾ? ಈ ಸಂಬಂಧನ ಮುರಿತೀರೇನು? ನೀವೇನ್ರಿ ಮದುವೆ ಮುರಿಯೋದು? ನಾವೇ ಮುರಿತೀವಿ. ಮೊದಲು ಹೆಣ್ಣನ್ನು ಕೇಳ್ಕೊಂಬಂದಿದ್ದು ನೀವು, ನಾವಲ್ಲ, ನೆನಪಿರ್ಲಿ. ಹೆಣ್ಣು ಹೆತ್ತವ್ರು ನಿಮಗೆ ಇಷ್ಟ ಅಹಂಕಾರ ಇರ್ಬೇಕಾದ್ರೆ ಗಂಡು ಹೆತ್ತವ್ರು ನಮಗೆ ಇಷ್ಟ ಅಹಂಕಾರ ಇರೋದು ಬೇಡ. ನಮಗೆ ಈ ಸಂಬಂಧ ಬೇಡ ಬೇಡ. ಯಶೋದ, ವಿನಯ್, ಎದ್ದೇಳ್ರೆ, ಹೋಗೋಣ. ದೊಡ್ಡಮ್ಮ, ಏನ್ ಮಾತು ಅಂತ ಆಡ್ತಾ ಇದ್ದೆ ದೊಡ್ಡಮ್ಮ? ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಎಲ್ಲ ಭಗವಂತನ ಇಚ್ಛೆ. ಯಾರು ಈ ಭೂಮಿಗೆ ಬರಬೇಕು, ಈ ಭೂಮಿ ಋಣ ಯಾವತ್ತು ಯಾರು ತೀರುತ್ತೆ ಅಂತ ನಿರ್ಧಾರ ಮಾಡೋನು ಅವನು. ಒಬ್ಬರ ಸಾವಿಗೆ ಇನ್ನೊಬ್ಬರು ಕಾರಣ ಅಂತ ಖಂಡಿತ ಹೇಳಬಾರ್ದು. ಹಾಗೆ ನೋಡೋಕೆ ಹೋದರೆ ಆಕ್ಸಿಡೆಂಟ್ ಆಗಿದ್ದು ನಮ್ಮನೆಯಿಂದ. ಇದಕ್ಕೆ ನಾವು ಕಾರಣ. ಕಸ ನಮ್ಮನೇಲಿ ಇಟ್ಕೊಂಡು ಪರಕೆ ಇಲ್ಲಿ ತಗೊಂಬಂದ್ರೆ ಏನು ಪ್ರಯೋಜನ? ನಿನ್ನ ಪ್ರಕಾರ ಗ್ರಹಗತಿಗಳು ಅಂದ್ರೆ ಏನು? ಒಂದು ಮಗು ಹುಟ್ಟಿದ ಘಳಿಗೆಯಲ್ಲಿ ಆ ಗ್ರಹಗತಿಗಳನ್ನು ನೋಡಿ ಮುಂದಿನ ಭವಿಷ್ಯ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಸಾಧನ ಅಷ್ಟೇ. ಅದನ್ನೇ ಇಟ್ಕೊಂಡು ಹಣೆ ಬರಾನೇ ಬದಲಾಯಿಸ್ಕೊಂಡು ಹೋಗ್ಬಾರ್ದು ನಾವು, ಅದು ತಪ್ಪಾಗತ್ತೆ. ನಾವಿಲ್ಲಿಗೆ ಬಂದಿರೋದು ಈ ಮದುವೆನ ನಿಶ್ಚಯ ಮಾಡೋದಕ್ಕೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಲ್ಲ. ಈ ಮದುವೆ ನಿರ್ಧಾರ ಮಾಡಿರೋ ನಾನು, ಅದನ್ನ ಯಾರು ಬದಲಾಯಿಸೋಕ್ಕಾಗೋದೂ ಇಲ್ಲ. ಸೂರ್ಯ, ನನ್ನ ಮಾತು ಸ್ವಲ್ಪ ಕೇಳ. ದೊಡ್ಡಮ್ಮ, ನೀನೇನು ಮಾತಾಡಬೇಡ. ನಾನು ತಗೊಂಡಿರೋ ನಿರ್ಧಾರದಿಂದ ಮುಂದೆ ಏನೇ ಆದರೂ ಕೂಡ ಅದಕ್ಕೆ ಈ ಸೂರ್ಯಪ್ರಕಾಶ್ನೇ ಜವಾಬ್ದಾರಿ. ಅರ್ಥ ಆಯ್ತಾ? ಯಾವ ಕಾರಣಕ್ಕೂ ನಡೀಬೇಕಾದ ಕಾರ್ಯನ ನಿಲ್ಲಿಸೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಸರಿ, ಜಾತಕದ ಸಮಸ್ಯೆಯಿಂದ ವಿನಯ್ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ನೀನು ಜವಾಬ್ದಾರಿನಾ? ಈಗಲೇ ಇಲ್ಲೇ ಈ ಕ್ಷಣದಲ್ಲೇ ಇಬ್ಬರು ಜಾತಕನು ತಾಳೆ ಹಾಕಿ ನೋಡ್ಲೇಬೇಕು. ಇದು ನಮ್ಮ ಹುಡುಗನ ಜೀವನದ ಪ್ರಶ್ನೆ. ಹೋಗಿ ಹುಡುಗಿ ಜಾತಕ ತನ್ನಿ. ದೊಡ್ಡಮ್ಮ, ಈ ಪರಿಸ್ಥಿತಿಯಲ್ಲಿ ಅವೆಲ್ಲ ಬೇಕಾ? ಬೇಕು ಅಂದ್ರೆ ಬೇಕು ಅಷ್ಟೇ. ನಿಮ್ಮಮ್ಮ ತೀರಿ ಹೋದ್ಮೇಲೆ ನಿಮ್ಮನ್ನು ಸಾಕಿ ಬೆಳೆಸಿದ್ದೀನಿ ಕಣೋ. ನಿನ್ನ ಮಕ್ಕಳನ್ನ ಯಶೋದ ತನ್ನ ಮಕ್ಕಳ ತರ ಸಾಕಿದಾಳೆ. ನನ್ನ ಮೊಮ್ಮಗನಿಗೆ ಯಾವುದೇ ಕಾರಣಕ್ಕೂ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಜಾತಕ ಅಂತೂ ನೋಡ್ಲೇಬೇಕು. ಪುರೋಹಿತ್ರೆ, ತಗೊಳ್ಳಿ. ಪುರೋಹಿತ್ರೆ, ನೀವು ಇದುವರೆಗೂ ಹೇಳಿರೋ ಭವಿಷ್ಯ ಎಲ್ಲ ನಿಜ ಆಗಿದೆಯೋ ಅಥವಾ ನಮ್ಮ ಹುಡುಗಿ ಸರಿಗಿಲ್ಲ ಅಂತ ಹೇಳೋದಕ್ಕೆ ಕರೆಸಿದಾರೋ ನಿಮ್ಮನ್ನ? ನಾವ್ ಯಾಕೆ ಹಾಗೆ ಮಾಡ್ತೀವಿ? ಕಲಿಯುಗ ಮೇಡಮ್, ಹೇಳಕ್ಕಾಗೋದಿಲ್ಲ, ಅದಕ್ಕೆ ಹೇಳಿದೆ. ಇಬ್ರು ಜಾತಕನೂ ನೋಡಿದ್ದಾಯ್ತು. ಪುರೋಹಿತ್ರೆ, ಗಣಗಳೆಲ್ಲ ಸರಿಯಾಗಿ ಕೂಡ್ ಬರ್ತಾ ಇದೆಯಾ? ಅಮ್ಮ, ಈ ಹುಡುಗಿ ಆ ಹುಡುಗನ ಮನೆಗೆ ಮದುವೆ ಆಗಿ ಹೋದ್ರೆ ಹೋದ್ ಮನೆಯಲ್ಲಿ ಸಾವು ಖಚಿತ. ನಮ್ಮ ಹುಡುಗಿ ಸರಿಗಿಲ್ಲ, ನಮ್ಮ ಮನೆ ಸರಿಗಿಲ್ಲ ಅಂತ ಹೇಳಿ ಅವಮಾನ ಮಾಡೋದಕ್ಕೆ ಬಂದಿರೋದು ಇವರು. ಅಲ್ಲ ರೀ, ಈ ಜಾತಿ ನಾಟಕ ಈಗ ಯಾಕೆ ಆಡ್ತಾ ಇದ್ದೀರಾ? ಇದನ್ನೆಲ್ಲ ಮೊದಲೇ ಮಾಡಿಸ್ಬೇಕಾಗಿತ್ತಲ್ವಾ? ಮಾವ, ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಪುರೋಹಿತ್ರೆ, ಏನ್ ಹೇಳ್ತಿದ್ದೀರಾ? ನಮ್ಮ ಅಕ್ಕನಿಂದ ಹೇಗೊಂದು ಸಾವಾಗುತ್ತೆ?
ರುಕ್ಕು ನೀನೇ ಯೋಚನೆ ಮಾಡು ಹಿಂದೆ ಏನಾಗಿತ್ತು ಅಂತ. ಅಂದ್ರೆ ರಾಜೇಶ ಮತ್ತೆ ಮಂಜು ಸಾವಿಗೆ ಕಲ್ಯಾಣಿನೇ ಕಾರಣ ಅಂತಾನಾ? ಬೇಡ ಮೇಡಮ್, ನಮಗೆ ಸಂಬಂಧನೇ ಬೇಕಾಗಿಲ್ಲ. ನಮಗೂ ಬೇಡ. ನಮ್ಮ ಹುಡುಗನಿಗೇನು ಬೇರೆ ಹುಡುಗಿ ಸಿಗೋಲ್ವಾ? ಅಜ್ಜಿ ಏ ವಿನಯ್, ಏಳ ಮೇಲೆ ಈ ವಜ್ಜಿದ್ ಜಾಸ್ತಿ ಆಯ್ತು. ಕೃಷ್ಣ ಆ ಕಡೆ ಇಳಿಬೇಕು, ಅಪ್ಪನ ಕೇಳಿ ಒದೆ ತಿಂದ್ರೂ ಪರವಾಗಿಲ್ಲ. ಹೌದು ವಿನಯ್, ಏಳು ಮೇಲೆ. ಯಶೋದ, ಕಲ್ಯಾಣಿ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ. ಇವರನ್ನು ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ ನಾನು ಮಾಡಿದ ಮೊದಲನೇ ತಪ್ಪು. ನೀನು ಇದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಂಡು ಮನಸ್ಸು ಕೆಡ್ಸ್ಕೋಬೇಡ. ನನಗೆ ಈ ಜಾತಕ ಪಾತಕ ಇದಲ್ಲೆಲ್ಲ ನಂಬಿಕೆ ಇಲ್ಲ, ನಂಬೋದೂ ಇಲ್ಲ. ಈ ಸೂರ್ಯಪ್ರಕಾಶ್ ಒಂದ್ಸಲ ಮಾತು ಕೊಟ್ರೆ ನನ್ನ ಮಾತಿಗೆ ನಾನು ಬದ್ಧನಾಗಿರ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಿಸೋಕೆ ಸಾಧ್ಯ ಇಲ್ಲ. ಈ ಮಂಗಳ ಕಾರ್ಯ ನಡೆದೇ ನಡೆಯುತ್ತೆ, ಅದನ್ನು ಯಾರೂ ತಡೆಯೋಕೆ ಸಾಧ್ಯ ಇಲ್ಲ. ದೊಡ್ಡವ್ರು ಕರೆಕ್ಟಾಗಿ ಹೇಳಿದ್ರು, ಇನ್ನು ಹೋಗೋ ಅವಶ್ಯಕತೆ ಇಲ್ಲ. ಅಣ್ಣ ಎಲ್ಲ ಗೊತ್ತಿದ್ದು ಹೇಗಣ್ಣ ಮದುವೆ ಮಾಡ್ಕೊಳ್ಳೋದಕ್ಕಾಗುತ್ತೆ? ಪುರೋಹಿತ್ರ ಹೇಳ್ತಾ ಇದ್ದಾರೆ ಕಲ್ಯಾಣಿ ಮದುವೆ ಆಗಿ ನಮ್ಮ ಮನೆಗೆ ಬಂದರೆ ನಮ್ಮ ಮನೇಲಿ ಸಾವಾಗುತ್ತೆ ಅಂತ. ಎಲ್ಲ ಗೊತ್ತಿದ್ದು ನಮ್ಮ ಕುಟುಂಬನ, ನಮ್ಮ ವಿನಯ್ ಜೀವನನ ಬಾವಿಗೆ ತಳ್ತೀಯ ಅಣ್ಣ? ನಾನು ತಗೊಳ್ಳೋ ಈ ನಿರ್ಧಾರದಿಂದ ಆ ಭಗವಂತ ಏನಾದರೂ ಶಿಕ್ಷೆ ಕೊಟ್ಟರೆ ಅದು ಈ ಸೂರ್ಯಪ್ರಕಾಶ್ಗೆ ಕೊಡಲಿ, ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ. ಅಲ್ಲ ಕಣ ಸೂರ್ಯ, ನನ್ನ ಮಾತು ಕೇಳೋ. ದೊಡ್ಡಮ್ಮ, ನನ್ನ ಕುಟುಂಬದ ಮೇಲೆ ನಿಮ್ಮ ಋಣ ತುಂಬ ಇದೆ. ಆ ಒಂದು ಕಾರಣಕ್ಕೆ ನಿಮ್ಮ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದೀನಿ ನಾನು. ದಯವಿಟ್ಟು ಅದನ್ನು ಕಳ್ಕೊಬೇಡಿ. ಒಂದು ಕೆಲಸ ಬಿಟ್ಟು ಪ್ರಯೋಜನಕ್ಕೆ ಬರದಿರೋದೆಲ್ಲ ಮಾತಾಡ್ತಾ ಇದ್ದೀವಿ. ರುಕು, ಈ ಶಾಸ್ತ್ರಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ಬಂದಿದೆಯಾ? ಸರ್, ಹಾರ ಒಂದು ಬಂದರೆ ಆಯಿತು. ಯಾರಿಗೆ ಹೇಳಿದ್ಯಾ? ಯಾರು ತರ್ತಾರೆ? ಒಂದು ಹಾರ ತರಕ್ಕೂ ಗತಿ ಇಲ್ವಾ? ಇದೇ ನೆಪ ಮಾಡ್ಕೊಂಡು ಒಳಗೋದ್ರೆ ಹಾರ. ಹಾಂ, ಗಂಡು ಹೆಣ್ಣಿಗೆ ಹೇಳಿದ್ರು. ನಿಮಗೆ ಕಾಯ್ತಾ ಇದ್ವಿ, ನಾ ತೊಗೊಂಡೋಗ್ತೀನಿ ಕೊಡಿ. ಸರಿ ಅಣ್ಣ.